ಹಾಯ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ, ಸುಸ್ವಾಗತ ಅಂಗೈಯಲ್ಲಿ ಅಧ್ಯಾಪಕ ಯೂಟ್ಯೂಬ್ ಚಾನಲ್ಗೆ. ವಿಡಿಯೋದ ಈ ಭಾಗದಲ್ಲಿ ಅಮ್ಮ ಪಾಠದ 2ನೇ ಭಾಗದ ಕುರಿತು ಚರ್ಚೆ ಮಾಡ್ತಾ ಹೋಗೋಣ. ಭಾಗ 1 ಮತ್ತು 2ರಲ್ಲಿ ಪಾಠಕ್ಕೆ ಸಂಬಂಧಿಸಿದ ವಿವರಣೆ, ವಿಶ್ಲೇಷಣೆ, ಚರ್ಚೆ ಹಾಗೂ ಉದಾಹರಣೆಗಳು ಇದ್ವು. ಹಾಗೆ ಭಾಗ 3ರಲ್ಲಿ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳಿರುತ್ತವೆ. ಈಗ ಭಾಗ 2 ನೋಡ್ತಾ ಹೋಗೋಣ. ಪಾಠದ ಮೊದಲ ಭಾಗದ ಸಾರಾಂಶವನ್ನು ನೋಡಿ ನಂತರ ಮುಂದುವರಿಯೋಣ. ಅನಂತಮೂರ್ತಿಯವರ ಊರಿನಲ್ಲಿ ಹುಲಿಗಳ ಕಾಟ. ಅಮ್ಮ, ಅಜ್ಜ, ಅಜ್ಜಿ ಎಲ್ಲರೂ ಹುಲಿಯ ಭಯದಿಂದಲೇ ಬದುಕುತ್ತಿದ್ದರು. ಹುಲಿ ದನದ ಕೊಟ್ಟಿಗೆಗೆ ನುಗ್ಗಬಹುದೆಂಬ ಭಯ ಅವರಿಗೆ. ತುಂಬಾ ಭಯವಾದಾಗ ಅರ್ಜುನ, ಫಲ್ಗುಣೋ, ಪಾರ್ಥಃ, ಕಿರೀಟಿ, ಶ್ವೇತವಾಹನ ಅದನ್ನು ಹೇಳಿಬಿಟ್ಟರೆ ಭಯ ನಿವಾರಣೆ ಆಗುತ್ತೆ ಅಂತ ಹೇಳಿದ್ದರು. ಲೇಖಕರ ಮೊದಲ ವಿದ್ಯಾಗುರು ಅಮ್ಮ. ಅವಳು ಎಸ್ ವಿ ಪರಮೇಶ್ವರ ಭಟ್ಟರ ಸಹಪಾಠಿಯಾಗಿದ್ದವಳು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂದು ಹೇಳಿ ಅಮ್ಮ ನೆಲದಲ್ಲಿ ಮರಳು ಹರಡಿ ಕೂರಿಸಿ ಬೆರಳನ್ನು ಹಿಡಿದುಕೊಂಡು ಆ ಎಂಬ ಅಕ್ಷರವನ್ನು ಬರೆಯಿಸಿದ್ದಳು. ಅನಂತಮೂರ್ತಿಯವರಿಗೆ ಕೃಷ್ಣಪ್ಪಯ್ಯನವರೇ ಅಧಿಕೃತವಾಗಿ ಲೇಖಕರ ಮೊದಲ ಶಿಕ್ಷಕರು. ಮೇಳಿಗೆಯಲ್ಲಿ ಶೇಷಗಿರಿ ಮೇಷ್ಟ್ರು ಅನಂತಮೂರ್ತಿಯವರಿಗೂ ಹಾಗೂ ಅವರಮ್ಮನಿಗೂ ಗುರುಗಳು. ತನ್ನಾದೇವಿ ಗುಬ್ಬಿಯನ್ನು ಕುಳಿಗಳಿಂದ ಎಬ್ಬಿಸಿ ಕಾಶಿಗೆ ಹೋಗೋ ದಾರಿ ತೋರಿಸು, ಕಾಶಿಗೆ ಹೋಗೋ ದಾರಿ ತೋರಿಸು ಎಂದು ಹೇಳುತ್ತಾ ಬೆರಳಿನಿಂದ ಸುತ್ತು ಬರುತ್ತಿದ್ದರು. ಹೊರಗೆ ಹೋಗುವುದಕ್ಕೆ ಉಪಾಯವೆಂದರೆ ಒಂದಕ್ಕೆ ಸಾರ್ ಎಂದು ಎದ್ದು ನಿಂತು ಕೇಳುವುದು. ಶಿಕ್ಷಕರು ಹೊರಗೆ ಹೋಗಲು ಅನುಮತಿ ಕೊಡುತ್ತಿದ್ದರು. ಇಲ್ಲಿಗೆ ಸಾರಾಂಶ ಮುಗಿಯುತ್ತೆ. ಈಗ ಭಾಗ 2ಕ್ಕೆ ಹೋಗೋಣ. ಸತತ ಮಳೆ ಸುರಿಯುತ್ತಿದ್ದ ಮಳೆಗಾಲದಲ್ಲಿ ಮನೆಯಲ್ಲಿ ಸೋರದ ಭಾಗವನ್ನು ನಾವು ಹುಡುಕಬೇಕಾಗಿರುತ್ತಿತ್ತು. ಮಳೆಗಾಲದ ಆರಂಭಕ್ಕೆ ಮೊದಲೇ ಮನೆಯ ಕೆಲಸಕ್ಕೆ ನಮ್ಮ ಸಂಬಂಧಿಕರು, ಅಪ್ಪನ ಸ್ನೇಹಿತರು ಒಣ ಸೌದೆ, ಅಕ್ಕಿ, ಬೇಳೆ, ಜೋನಿ ಬೆಲ್ಲವನ್ನು ಸಂಗ್ರಹಿಸಲು ನೆರವಾಗುತ್ತಿದ್ದರು. ಆಗೆಲ್ಲ ಕಾಡು ಹಲಸಿನ ಹಣ್ಣು ಯಥೇಚ್ಛವಾಗಿ ಸಿಗುತ್ತಿತ್ತು. ಜೊತೆಗೆ ಅದು ಕಾಯಿಯಿಂದ ಹಣ್ಣಿನ ತನಕ ಎಲ್ಲ ಹಂತದಲ್ಲೂ ಒಂದಲ್ಲ ಒಂದು ಆಹಾರ ಪದಾರ್ಥದ ತಯಾರಿಯಲ್ಲಿ ಉಪಯೋಗಕ್ಕೆ ಬರುತ್ತಿತ್ತು. ಸುರಿಯುವ ಮಳೆಯಲ್ಲಿ ನಾವು ಮಕ್ಕಳೆಲ್ಲ ಬಚ್ಚಲ ಒಲೆಯ ಬೆಂಕಿ ಎದುರು ಕುಳಿತು ಕೈಗಳನ್ನು ಮುಂಚಾಚಿ ಬೆಂಕಿ ಕಾಯಿಸುತ್ತಿದ್ದೆವು. ಆ ಜಡಿಮಳೆಯಲ್ಲಿ ಬೆಂಕಿಯ ಹಿತ ಸುಖವೆನ್ನಿಸುತ್ತಿತ್ತು. ಒಲೆಗೆ ಹಲಸಿನ ಬೀಜಗಳನ್ನು ಹಾಕಿ ಸುಟ್ಟು ತಿನ್ನುತ್ತಾ ನಮ್ಮ ಜೊತೆ ಇರುತ್ತಿದ್ದ ಯಾರಾದರೂ ದೊಡ್ಡವರು ಹೇಳುವ ಕಥೆಗಳನ್ನು ಬಾಯಿ ಬಿಟ್ಟುಕೊಂಡು ಆಲಿಸುತ್ತಿದ್ದೆವು. ಸತತ ಮಳೆ ಸುರಿತಿದ್ದ ಮಳೆಗಾಲ. ಮಲೆನಾಡಿನಲ್ಲಿ ಮಳೆಗೇನು ಕೊರತೆ? ಮಳೆ ಯಾವಾಗಲೂ ಸುಮಾರು 5-6 ತಿಂಗಳ ಕಾಲ ಮಳೆ ಸುರಿತಾನೇ ಇರುತ್ತೆ ಅಲ್ಲಿ. ಆಗಿನ ಮನೆ ಹೇಗಿದ್ದು ಅಂದ್ರೆ ಎಲ್ಲ ಹಂಚಿನ ಮನೆಗಳು. ಅದು ಕುಂಬಾರ ಹೆಂಚಿನ ಮನೆಗಳೇ ಸಾಕಷ್ಟಿದ್ವು. ಮಳೆ ಜಾಸ್ತಿ ಬಂದ್ರೆ ಸೋರ್ತಾ ಇತ್ತು. ಅದಕ್ಕೆ ಲೇಖಕರು ಹೇಳ್ತಾರೆ ಅವ್ರ ಮನೆ ಕೂಡ ಸೋರ್ತಾ ಇತ್ತು. ಮಳೆ ಬಂತು ಅಂದ್ರೆ ಎಲ್ಲಿ ಸೋರಲ್ಲ ಅಂತ ಆ ಜಾಗ ಹುಡುಕೋಬೇಕಾಗಿತ್ತು, ಕೂತ್ಕೊಳ್ಳೋದಕ್ಕೆ, ಮಲಕ್ಕೊಳ್ಳೋದಕ್ಕೆ. ಮಳೆಗಾಲದ ಆರಂಭಕ್ಕೆ ಮೊದಲೇ ಮನೆಯ ಕೆಲಸಕ್ಕೆ ನಮ್ಮ ಸಂಬಂಧಿಕರು, ಅಪ್ಪನ ಸ್ನೇಹಿತರು ಒಣ ಸೌದೆ, ಅಕ್ಕಿ, ಬೇಳೆ, ಜೋನಿ ಬೆಲ್ಲವನ್ನು ಸಂಗ್ರಹಿಸಲು ನೆರವಾಗುತ್ತಿದ್ದರು. ಮಳೆಗಾಲ ಶುರು ಆಯ್ತು ಅಂದ್ರೆ ಎಲ್ಲಾ ಕೆಲಸ ಬಂದ್. ಈಗ ಸೌದೆ ಸಿಗಲ್ಲ, ಸಿಕ್ಕರು ಹಸಿ ಸೌದೆ, ಒಣ ಸೌದೆ ಬೇಕಲ್ಲ. ಆಮೇಲೆ ಕೆಲಸ ಇಲ್ಲ ಅಂದಮೇಲೆ ಊಟಕ್ಕೆ ಅಕ್ಕಿ ಬೇಕು, ಬೇಳೆ ಬೇಕು, ಇನ್ನೇನಾದ್ರೂ ಅಡಿಗೆ ಮಾಡೋದಕ್ಕೆ ಬೆಲ್ಲ ಬೇಕು. ಅದು ಜೋನಿ ಬೆಲ್ಲ, ಅಲ್ಲಿ ತುಂಬಾ ಹಿತ, ಅದೆಲ್ಲ ಬೇಕು. ಅದನ್ನೆಲ್ಲದನ್ನ ಏನ್ ಮಾಡ್ತಿದ್ರು ಲೇಖಕರ ತಂದೆಯವರಿಗೆ, ಅಪ್ಪನ ಸ್ನೇಹಿತರು ಒಣ ಸೌದೆ, ಅಕ್ಕಿ, ಬೇಳೆ, ಜೋನಿ ಬೆಲ್ಲ ಎಲ್ಲದನ್ನ ತಂದ ಮನೆಯಲ್ಲಿ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ, ಸಂಗ್ರಹಿಸಿ ಇಟ್ಕೊಳ್ಳೋದಕ್ಕೆ ಇವರೆಲ್ಲ ಸಹಾಯ ಮಾಡ್ತಾ ಇದ್ರು. ಯಾಕಂದ್ರೆ ಮಳೆಗಾಲ ಮುಗಿಯೋವರೆಗೂ ಬೇಕು. ಮಳೆ ಯಾವತ್ತು ಬಿಡುತ್ತೋ ಯಾವಾಗ ಬಿಡುತ್ತೋ ಏನು ಗೊತ್ತಿಲ್ಲ. ಮನೆಗೆ ಇವೆಲ್ಲ ಇರಬೇಕು, ಸಂಗ್ರಹಿಸಿ ಇಟ್ಕೊಂಡಿರ್ಬೇಕು. ಜೊತೆಗೆ ಇನ್ನೊಂದು ವಿಷಯ ಹೇಳ್ತಾರೆ, ಅವಾಗೆಲ್ಲ ಕಾಡು ಹಲಸಿನ ಹಣ್ಣು ಅಡವಿಗೆ ಹೋದ್ರೆ ಬೇಕಾದಷ್ಟು ಸಿಕ್ತಿತ್ತು. ರೋಡಿನ ಅಕ್ಕಪಕ್ಕದಲ್ಲೆಲ್ಲ ಕಾಡು ಹಲಸಿನ ಹಣ್ಣುಗಳು ಯಥೇಚ್ಛವಾಗಿ ಸಿಗ್ತವೆ, ಯಥೇಚ್ಛವಾಗಿ ಬೇಕಾದಷ್ಟು. ಜೊತೆಗೆ ಆ ಹಲಸಿನ ಹಣ್ಣು ಹೇಗೆ ಅಂದ್ರೆ ಅದು ಕಾಯಿ ಆಗ್ಬೇಕಾದ್ರಿಂದ ಹಣ್ಣು ಆಗೋವರೆಗನ್ನ ಎಲ್ಲಾ ಹಂತದಲ್ಲೂ ಆ ಹಲಸಿನ ಹಣ್ಣು, ಹಲಸಿನಕಾಯಿ ಒಂದಲ್ಲ ಒಂದು ವಿಧದ ಆಹಾರ ಪದಾರ್ಥ ತಯಾರು ಮಾಡೋದಕ್ಕೆ ಬರುತ್ತೆ. ಎಲ್ಲಾ ಹಂತದಲ್ಲೂ ಹಲಸಿನಕಾಯಿ, ಹಲಸಿನ ಹಣ್ಣು ಉಪಯೋಗ. ಅದಕ್ಕೆ ಏನ್ ಮಾಡ್ತಿದ್ರು ಇವರು,
ಮಕ್ಕಳೆಲ್ಲ ಸುರಿತಕ್ಕಂತ ಮಳೆಗೆ, ಮಳೆ ಹೊರಗೆ ಹೋದ್ರೆ ಮಳೆ, ಒಳಗೆ ಭಯಂಕರ ಚಳಿ. ಆ ಚಳಿಯಿಂದ ತಮ್ಮನ್ನ ರಕ್ಷಿಸ್ಕೊಳ್ಳೋದಕ್ಕೆ ಬಚ್ಚಲು ಒಲೆಗೆ ಬೆಂಕಿ ಹಾಕಿರ್ತಾರೆ. ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಬಹಳಷ್ಟು ಮನೆಗಳಿಗೆ ಇದು ಕಾಮನ್. ಒಂದು ಬಚ್ಚಲಿಗಾಗಿ ಒಂದು ನೀರು ಒಲೆ, ಆ ತರ ಒಂದು ಒಲೆ ಹಾಕಿರ್ತಾರೆ. ಅದು ಯಾವಾಗಲೂ ಉರಿತಾನೇ ಇರುತ್ತೆ, ಬಹಳಷ್ಟು ಸಮಯದವರೆಗೂ ಉರಿತಾ ಇರುತ್ತೆ. ಅದ್ರ ಮುಂದೆ ಹೋಗಿ ಬೆಂಕಿ ಕಾಸ್ಕೊಂತ ಕೂತ್ಕೊಳ್ಳೋದು. ಹಿಂಗೆ ಬೆಂಕಿ ಕಾಸ್ಕೊಂಡು ಹಿಂಗೆ ಇಟ್ಕೊಳ್ಳೋದು, ಬೆಂಕಿ ಕಾಸ್ಕೊಂಡು ಹಿಂಗೆ ಇಟ್ಕೊಳ್ಳೋದು, ಕೂತ್ಕೊಳ್ಳೋದು. ಕೈಯನ್ನ ಹಿಂಗೆ ಮುಂದಕ್ಕೆ ಚಾಚಿ ಬೆಂಕಿ ಕಾಯಿಸ್ಕೊಳ್ಳೋದು. ಬೆಂಕಿ ಹಿತ ಅನಿಸ್ತಾ ಇತ್ತು ಅವ್ರಿಗೆ. ಈ ಮಳೆಗಾಲದಲ್ಲಿ ಚಳಿ ಜಾಸ್ತಿ, ಮಳೆ ಜಾಸ್ತಿ, ಆ ಬೆಂಕಿಯಿಂದ ಬರ್ತಕ್ಕಂಥ ಕಾವು ಇವರಿಗೆ ಸುಖ ಅನಿಸ್ತಿತ್ತು, ಹಿತ ಅನಿಸ್ತಿತ್ತು, ಇಷ್ಟ ಆಗ್ತಿತ್ತು. ಅದ್ರ ಜೊತೆಗೆ ಏನ್ ಮಾಡ್ತಿದ್ರು ಇವರು? ಬೆಂಕಿ ಕಾಯಿಸೋದ್ರ ಜೊತೆಗೆ ಅಲ್ಲೆಲ್ಲ ಹಲಸಿನ ಹಣ್ಣುಗಳು ಬೇಕಾದಷ್ಟು ಸಿಕ್ತಿದ್ವಲ್ಲ. ಹಲಸಿನ ಹಣ್ಣಿನಾಗಂತೂ ಹಲಸಿನ ಬೀಜ ಇದ್ದೇ ಇರ್ತವೆ. ಆ ಹಲಸಿನ ಬೀಜನ ಆ ಬಚ್ಚಲ ಮನೆಗೆ, ಒಲೆಗೆ ಏನಿರ್ತದೆ ಆ ಒಲೆಗೆ ಹಾಕ್ಬಿಡದಪ್ಪ. 2 ನಿಮಿಷಕ್ಕೆ ಸುಟ್ಟು ಬಿಡ್ತಾವ. ಅವನ್ ತಗೊಂಡು ತಿಂದ್ಕಂತ ಕೂತ್ಕೊಳ್ಳೋದು. ಅವನ್ ಹಲಸಿನ ಬೀಜ ತಿನ್ನೋದು, ಬೆಂಕಿ ಕಾಯಿಸೋದು. ತುಂಬಾ ಮಜಾ ಇರುತ್ತೆ. ಸುಟ್ಟು ತಿಂದ್ಕಂತಿದ್ರೆ ಸುಟ್ಟ ಹಲಸಿನ ಬೀಜ ಬಹಳ ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ಈ ಹಲಸಿನ ಬೀಜ ತಿಂದ್ಕೊಂತ ಯಾರಾದ್ರೂ ಮನೆಗೆ ಅಜ್ಜನೋ ಇನ್ಯಾರಾದ್ರೂ ಫ್ರೆಂಡ್ಸೋ ಅಪ್ಪನೋ ಕತೆ ಹೇಳಿದ್ರೆ ಆ ಕತೆ ಕೇಳ್ಕೋ ಅಂತ ಹಲಸಿನ ಬೀಜ ತಿಂದ್ಕೋ ಅಂತ ಈ ಬೆಂಕಿ ಕಾಯಿಸ್ಕೋ ಅಂತ ಕೂತ್ಕೊಳ್ಳೋದು. ಇದು ಅವ್ರಿಗೊಂದು ರೀತಿಯಲ್ಲಿ ಖುಷಿಯ ಅನುಭವ. ಮಾಮೂಲು ಮಳೆಗಾಲದ ದಿನಗಳಲ್ಲಿ ಇದೊಂಥರ ದಿನಚರ್ಯೆ ಇದ್ದಂಗೆ ಮಾಮೂಲಾಗಿ ನಡ್ಕೊಂಡು ಹೋಗ್ತಾನೆ ಇತ್ತು ಈ ತರ. ಬೇಸಿಗೆಯಲ್ಲಿ ನಮ್ಮಮ್ಮ ಮಳೆಗಾಲದ ದಿನಗಳಿಗೆಂದು ಹಪ್ಪಳ, ಸಂಡಿಗೆಯಂತಹ ಅನೇಕ ತಿಂಡಿಗಳನ್ನು ಒಣಗಿಸಿ ಇಡುತ್ತಿದ್ದರು. ಮನೆಯ ಹಿರಿಯರಿಗೆ ಮಾತ್ರ ಗೊತ್ತಿದ್ದ ಕೆಲವು ಔಷಧೀಯ ಗುಣಗಳ ಸೊಪ್ಪುಗಳನ್ನು ಬೇಯಿಸಿ ನಿತ್ಯ ಊಟದಲ್ಲಿ ಬಳಸುತ್ತಿದ್ದರು. ಅದು 2ನೇ ಮಹಾಯುದ್ಧದ ಕಾಲ. ಕೆರೆಕೊಪ್ಪದಲ್ಲಿ ಅಂಗಳದ ಆಚೆ ಮನೆಯನ್ನು ಆಕ್ರಮಿಸಲು ಹೊಂಚುತ್ತಾ ಇರುವ ಅರಣ್ಯವಿತ್ತು. ನಸುಕಿನಲ್ಲಿ ಎದ್ದು ಮನೆ ಎದುರು ಅರಣ್ಯದ ಅಂಚಿನಲ್ಲಿ ಇದ್ದ ರಂಜದ ಮರವೊಂದರಿಂದ ನೆಲದ ಮೇಲೆ ಚೆಲ್ಲಿರುತ್ತಿದ್ದ ನಕ್ಷತ್ರದ ಆಕಾರದ ರಂಜದ ಹೂಗಳನ್ನು ಆರಿಸುವುದು, ದೂರ್ವೆಯನ್ನು ಹುಲ್ಲಲ್ಲಿ ಹುಡುಕಿ ಕಿತ್ತು ತರುವುದು, ಕೇದಗೆ ಅರಳಿದೆಯೇ, ಮರದ ಮೇಲಿನ ಗೂಡಲ್ಲಿ ಮೊಟ್ಟೆ ಮರಿಯಾಯಿತೆ ಎಂದು ಬಿದಿರಿನ ಸಂದಿಯಿಂದ ನಿತ್ಯ ನೋಡುವುದು ನನಗೆ ಖುಷಿಯ ಸಂಗತಿಗಳು. ಇನ್ನೇನು ಮಳೆಗಾಲ ಮುಗೀತು ಅಂದ್ರೆ ಬೇಸಿಗೆಯಲ್ಲಿ ನಮ್ಮನ್ನ ಮಳೆಗಾಲದ ದಿನಗಳಿಗೆಂದು, ಮಳೆಗಾಲದಾಗ ಏನಾದ್ರೂ ತಿನ್ನಕ್ ಬೇಕಲ್ಲ, ಎಲ್ಲರೂ ಒಳಗೆ ಇರ್ತಾರೆ. ಮಳೆಗಾಲಕ್ಕಾಗಿ ಯಾವಾಗ ನಾವು ವಸ್ತುಗಳನ್ನ ಸಂಗ್ರಹಿಸಿ ಇಟ್ಕೋಬೇಕು? ಬೇಸಿಗೆಯಲ್ಲಿನೇ ಸಂಗ್ರಹಿಸಿ ಇಟ್ಕೋಬೇಕು. ಆ ಬೇಸಿಗೆಯಲ್ಲಿನೇ ಮಳೆಗಾಲಕ್ಕೆ ಬೇಕು ಅಂತಂದೇಳಿ, ಮಳೆಗಾಲದಾಗ ಮಕ್ಕಳಿಗೆ ತಿನ್ನೋದಕ್ ಬೇಕು, ದೊಡ್ಡವ್ರಿಗೆ ತಿನ್ನೋದಕ್ ಬೇಕು ಅಂತ ಹಪ್ಪಳ, ಸಂಡಿಗೆ, ಈ ತರ ಅನೇಕ ತಿಂಡಿಯ ಪದಾರ್ಥಗಳನ್ನ ತಯಾರಿಸಿ ಇಟ್ಕೊಂಡಿರ್ತಿದ್ರು. ಮಲೆನಾಡಿನಾಗಂತೂ ಹಲಸಿನಲ್ಲಿ ಬೇಕಾದಷ್ಟು ವಿಧದ ತಿಂಡಿಗಳನ್ನ ಮಾಡ್ತಾರೆ. ಈ ತರ ವಿಧವಾದ ಹಪ್ಪಳ, ಸಂಡಿಗೆ ಅಂತ ಇನ್ನು ಬೇರೆ ಬೇರೆ ನಮೂನೆಗಳನ್ನ ಮಾಡಿ ಇಟ್ಕೊಳ್ತಾರೆ. ಮನೆಯ ಹಿರಿಯರಿಗೆ ಮಾತ್ರ ಗೊತ್ತಿತ್ತು ಕೆಲವು ಔಷಧೀಯ ಗುಣ ಇರತಕ್ಕಂತ ಸಸ್ಯಗಳು. ಔಷಧೀಯ ಗುಣ ಇರೋಂಥ ಸಸ್ಯಗಳನ್ನ ತಗೊಂಡು ಬಂದು ಅವನ್ನ ಬೇಯಿಸಿ ಊಟದ ಜೊತೆಗೆ ಹಾಕ್ತಾ ಇದ್ರು. ಸೊಪ್ಪಿನ ಸಾರು ಮಾಡ್ತಾರೆ. ಆ ಸೊಪ್ಪಿನ ಸಾರು ಮಾಡೋದ್ರ ಜೊತೆಗೆ ಔಷಧೀಯ ಗುಣಗಳಿದಾವಲ್ಲ, ಆ ಸಸ್ಯದ ಎಲೆಗಳನ್ನು, ಸೊಪ್ಪನ್ನು ತಂದು ಈ ಸೊಪ್ಪಿನ ಜೊತೆಗೆ ಬೆರೆಸಿ ಊಟಕ್ಕೆ ಹಾಕ್ಬಿಡೋದಪ್ಪ. ಗೊತ್ತಿಲ್ಲದ ಹಾಗೆ ನಾವು ಔಷಧವನ್ನ ನಮ್ಮ ಹೊಟ್ಟೆಗೆ ಸೇರಿಸ್ಕೊಳ್ಳೋದು. ಅಂದ್ರೆ ಔಷಧವನ್ನು ಸೇರಿಸ್ಕೊಳ್ಳೋದು ಅಂದ್ರೆ ಮುಂದೆ ಕಾಯಿಲೆ ಬರದ ಹಾಗೆ ತಡೆಗಟ್ಟೋದು. ಅಂತ ಆಹಾರ ಪದಾರ್ಥಗಳನ್ನ ಅವಾಗಲೇ ಸೇವಿಸ್ತಿದ್ರು, ಮೆಡಿಕೇಟೆಡ್. ಅದಕ್ಕೆ ಅಡಿಗೆ ಮನೆ ಅನ್ನೋದು ಆ ಮನೆಯ ಆಸ್ಪತ್ರೆ. ಅಲ್ಲಿ ಚೆನ್ನಾಗಿದ್ರೆ ಈ ಉಳಿದರೆಲ್ಲರೂ ಚೆನ್ನಾಗಿರ್ತಾರೆ. ಊಟದಲ್ಲಿ ಅದನ್ನೆಲ್ಲ ಬಳಸ್ತಿದ್ರು, ೌಷಧಿ ಸಸ್ಯಗಳನ್ನ. ಅದು ಈಗ ಇವರು ಹೇಳ್ತಾ ಇರೋ ಕಾಲ 2ನೇ ಮಹಾಯುದ್ಧದ ಕಾಲ. 2ನೇ ಮಹಾಯುದ್ಧ ಅಂದ್ರೆ ಯಾವಾಗ? 1914ರಿಂದ 18 ಅದು ಮೊದಲನೇದ, ಎರಡನೇದ? ಎರಡು ಯುದ್ಧ ನಡೀತಾವ ನಮಗೆ. 2 ಯುದ್ಧದಲ್ಲಿ ಮೊದಲನೇ ಮಹಾಯುದ್ಧ ಒಂದು ಕಾಲ, 2ನೇ ಮಹಾಯುದ್ಧ ಇನ್ನೊಂದು ಕಾಲ. 2ನೇ ಮಹಾಯುದ್ಧ ನಡೀತಾ ಇದ್ದ ಹಾಗೆ ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ಸ್ವಾತಂತ್ರ್ಯ 44ನೇ ಇಸ್ವಿ 45ನೇ ಇಸ್ವಿವರೆಗೆನ 2ನೇ ಮಹಾಯುದ್ಧ ನಡೀತಾನೇ ಬರುತ್ತೆ. 38ರಿಂದ 45ರವರೆಗೆನ 6-7 ವರ್ಷ 2ನೇ ಮಹಾಯುದ್ಧ ನಡೀತದೆ. 2ನೇ ಮಹಾಯುದ್ಧದ ಕಾಲ ಏನು ಸಿಗ್ತಾ ಇಲ್ಲ, ಎಲ್ಲ ಬಂಡಾಟ, ಬಡತನ, ಪೂರ್ತಿ ಅಭಾವ, ಪೂರ್ತಿ ಬರಗಾಲ. ಅಲ್ಲಿ ಮಲೆನಾಡಲ್ಲಿ ಸ್ವಲ್ಪ ಉತ್ತಮವಾಗಿದ್ರು.
ಆಗ ಕೆರೆ ಕೊಪ್ಪದಲ್ಲಿ ಅಂಗಳದ ಆಚೆ ಮನೆಯನ್ನ ಆಕ್ರಮಿಸ್ಕೊಳ್ಳೋದಕ್ಕಂದ್ರೆ ಅಡವಿ ದಿನೇ ದಿನೇ ಬೆಳೀತಾ ಬರುತ್ತಲ್ಲ, ಹೊಸ ಹೊಸ ಸಸ್ಯಗಳು ಹುಟ್ಟುತ್ತವೆ, ಅವಷ್ಟಕ್ಕವೇ ಹುಟ್ಟುತ್ತವೆ, ಬೆಳೀತಾ ಬರ್ತವೆ. ಅಡವಿ ಬೆಳೀತಾನೇ ಬರ್ತಾ ಇತ್ತು ಇವ್ರ ಮನೆ ಕಡೆಗೂ. ಯಾವಾಗ ಮನೆಯನ್ನ ಆಕ್ರಮಿಸ್ಕೊಳ್ಳುತ್ತೋ ಅಂತ ಅದನ್ನ ಕ್ಲೀನ್ ಮಾಡ್ತಾನೆ ಇರಬೇಕು. ಮನೆಯನ್ನ ಕ್ಲೀನ್ ಮಾಡ್ತಾರೆ, ಅಲ್ಲಿಗೆಲ್ಲ ಗೊತ್ತಿದೆ, ಅದು ಕ್ಲೀನ್ ಮಾಡ್ಕೊಂಡು ಮನೆ ಇಟ್ಕೊಂಡಿರ್ತಾರೆ. ಏನ್ ಮಾಡ್ತಿದ್ರಿ ಇವರು? ಅವ್ರ ಲೇಖಕರ ಕೆಲಸ ಏನಲ್ಲಿ? ನಸುಕಿನಾಗೆ ಎದ್ದು ಬಿಡೋದಪ್ಪ. ಇನ್ನು ಸೂರ್ಯ ಹುಟ್ಟಿಲ್ಲ ಆ ಹೊತ್ತಿಗೆ ಎದ್ದು ಬಿಡೋದು. ಮನೆ ಎದುರೇ ಅರಣ್ಯ, ಮನೆ ಬಿಟ್ಟು ಮುಂದಕ್ಕೆ ಹೋದ್ರೆ ಅರಣ್ಯ. ಅಲ್ಲಿ ರಂಜದ ಮರ ಇರ್ತಿತ್ತು, ಹೂಗಳು ಬಿಡ್ತಾವಲ್ಲ, ನಕ್ಷತ್ರಾಕಾರದ ಹೂಗಳನ್ನ ಬಿಡುತ್ತದೆ ರಂಜದ ಮರ. ಆ ಮರದ ಹತ್ರ ಹೋಗೋದು, ಆ ಮರದಿಂದ ಕೆಳಗ್ ಬಿದ್ದಿರ್ತಿದ್ವು ಹೂಗಳು, ಆ ಹೂಗಳನ್ನ ತಗೊಳ್ಳೋದು, ಆರಿಸ್ಕೊಂಡು, ಎಲ್ಲ ಬೇಕಾದಷ್ಟು ಹೂಗಳು ಬಿದ್ದಿರ್ತಿದ್ವು, ಆ ಎಲ್ಲ ಹೂಗಳನ್ನ ಆರಿಸ್ಕೊಂಡು ತರೋದು. ಅದ್ರ ಜೊತೆಗೆ ದೂರ್ವೆಯನ್ನ ಹುಲ್ಲಲ್ಲಿ ಹುಡುಕಿ ತರೋದು. ದೂರ್ವೆ, ಆ ದರ್ಬೆ ದೂರ್ವೆ ಅಂತಾರಲ್ಲ, ಅದನ್ನ ಪೂಜೆಗೆ ಬೇಕಾಗತ್ತೆ ಮನೆಗೆ. ಅದನ್ನು ಕೂಡ ಆ ಹುಲ್ಲಲ್ಲಿ ಎಲ್ಲೆಲ್ಲಿದೆ ಅಂತಂದೇಳಿ ಅದನ್ನ ಹುಲ್ಲು ನೋಡ್ಕೊಂಡು ಆ ದೂರ್ವೆಯನ್ನ ಕಿತ್ಕೊಳ್ಳೋದು. ಅದ್ರ ನಂತರ ಮಲೆನಾಡಿನ ಕೇದಿಗೆ ಬಹಳ, ಅದ್ರ ಹತ್ರಕ್ಕೆ ಹೋಗಿ ಕೇದಿಗೆ ಅರಳಿದೆಯಾ ಅಂತ ಅದನ್ನ ನೋಡೋದು. ಹುಡುಗರಾಟ ಇವಿಷ್ಟೇ. ರಂಜದ ಮರ, ನಸುಕಿನಾಗೆ ಎದ್ದೋಗೋದು, ರಂಜದ ಮರದ ಕೆಳಗೆ ಹೂವನ್ನ ಆರಿಸ್ಕೊಳ್ಳೋದು, ದೂರ್ವೆಯನ್ನ ಕಿತ್ಕೊಳ್ಳೋದು. ಕೇದಿಗೆ ಇವತ್ತು ಅರಳಿಲ್ಲ, ಅರಳಿದ್ರೆ ನಾಳೆ ಅರಳುತ್ತೆ ಇದನ್ನಂತ ಮನಸ್ಸಿಗೆ ಮನದಟ್ಟು ಮಾಡ್ಕೊಂಡು ಬರೋದು. ಮರದ ಮೇಲೊಂದು ಯಾವುದೋ ಗೂಡು ಇರುತ್ತೆ, ಆ ಗೂಡು ಮೊಟ್ಟೆ ಹಾಕಿರ್ತತೆ, ಅದು ಮರಿ ಆತ ಇನ್ನು ಹಂಗೆ ಮೊಟ್ಟೆ ಐತಾ ಅಂತ ಅದನ್ನೊಂದ್ಸರಿ ಹಿಂಗೆ ಪರಿಶೀಲಿಸಿ ನೋಡೋದು. ಅದನ್ನೆಲ್ಲ ಎಲ್ಲಿಂದ? ಈ ಬಿದಿರಿನ ಸಂಧಿಯಿಂದ. ಆ ಬಿದಿರು ಪೆಳೆಗಳು, ಬಿದಿರು ಪೂರ್ತಿ ಅಡವಿ, ಅದ್ರ ಸನ್ನೆಗಳು ನಿಂಗೇ ನೋಡೋದು. ಅಷ್ಟಷ್ಟು ಎತ್ತರಕ್ಕನ್ನ, ಮರಕ್ಕಿಂತ ಎತ್ತರ ಬಿದಿರು ಬೆಳೆದಿರುತ್ತೆ, ಅದ್ರ ಸನ್ನೆಗಳಿಂದ ನೋಡಿ ಗ್ಯಾರಂಟಿ ಮಾಡಿಕೊಳ್ಳೋದು. ಇದೇ ಇವರ ನಿತ್ಯದ ಕೆಲಸಗಳು. ಇದು ಲೇಖಕರಿಗೆ ಖುಷಿ. ನನಗೆ ಖುಷಿ ಆಗ್ತತಪ್ಪ ಇದು ಅಂತ ಹೇಳ್ತಾರೆ. ಅವ್ರಿಗೆ ಖುಷಿಯ ಸಂಗತಿ ಇದು. ದೂರ್ವೆಯನ್ನು ಅಜ್ಜಯ್ಯನಿಗೆ ಪೂಜೆಗೆ ಕೊಟ್ಟು ಅಮ್ಮ ಕಡಗೋಲಿನಿಂದ ಮೊಸರು ಕಡೆಯುವಾಗ ಏಳು ನಾರಾಯಣನೇ ಏಳು ಲಕ್ಷ್ಮೀ ರಮಣ ಎಂಬ ಹಾಡನ್ನು ಹೇಳುವುದನ್ನು ಆಲಿಸುತ್ತಾ, ರಂಜದ ಹೂವನ್ನು ಬಾಳೆಯ ನಾರಿನಲ್ಲಿ ಪೋಣಿಸುತ್ತಾ, ಕೃಷ್ಣಪ್ಪಯ್ಯ ಮೇಷ್ಟ್ರಿಗಾಗಿ ಆತಂಕದಲ್ಲಿ ಕಾಯುತ್ತಾ, ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವ್ರೇ ಎಂದು ಮನಸ್ಸಲ್ಲೇ ಪ್ರಾರ್ಥಿಸುತ್ತಾ ಇರುವುದೇ ನನ್ನ ಬಾಲ್ಯದ ಪುನರಾವರ್ತಿತ ದೈನಿಕವಾಗಿತ್ತು. ನೋಡ್ರಿ, ಏನೀಗ ಇನ್ನೊಂದು ಮತ್ತೆ ಹೇಳ್ಕೊಂತ ಹೋಗಿ, ದೂರ್ವೆ ತಂದಿದಾರಲ್ಲ ಹುಲ್ಲಿನಾಗೆಲ್ಲ ಆರಿಸ್ಕೊಂಡು ಅದನ್ನ ಅಜ್ಜಯ್ಯನಿಗೆ ಕೊಡೋದು. ಅಜ್ಜಯ್ಯ ಪೂಜೆ ಮಾಡ್ಬೇಕು, ಅವ್ರಿಗೆ ದೂರ್ವೆ ಬೇಕು, ಅದನ್ನ ಅಜ್ಜಯ್ಯಗೆ ಕೊಡೋದು. ಹೂವನ್ನ ಅಮ್ಮನಿಗೆ ಕೊಡೋದು. ಬಂದ್ ನೋಡಿದ್ರೆ ಏನ್ ಮಾಡ್ತಿದ್ರು ಅವರು? ಅಮ್ಮ ಕಡಗೋಲಿನಿಂದ ಮೊಸರನ್ನ ಕಡಿಬೇಕಲ್ಲ, ಕಡಗೋಲಿನಿಂದ ಇವ್ರ ಮನೆ ದನಗಳೆಲ್ಲ ಇದಾವೆ, ಮೊಸರು ಹಾಲಿಗೇನು ಕೊರತೆ ಇಲ್ಲ. ಮೊಸರನ್ನ ಕಡಿಬೇಕಾದ್ರೆ ಹಾಡು ಹೇಳ್ತಾ ಇದ್ರು, ಏಳು ನಾರಾಯಣನೇ ಏಳು ಲಕ್ಷ್ಮೀ ರಮಣ ಅಂತ. ಅಂದ್ರೆ ಆ ಮಜ್ಜಿಗೆಲಿಂದ ಇವ್ರು ಹಾಡು ಹೇಳಿಕೆಂತ ಕಡ್ದಂಗಲ್ಲ, ಅದ್ರಗಳಿಂದ ಬೆಣ್ಣೆ ಮೇಲಕ್ಕೆ ಬರ್ತಾ ಇತ್ತಲ್ವಾ. ಹಾಡನ್ನ ಹೇಳ್ತಾ ಇರೋದನ್ನ ಆಲಿಸ್ಕೊಂತಿರೋದು. ಅಜ್ಜ ಪೂಜೆ ಮಾಡೋದ್ ನೋಡೋದು, ಅಮ್ಮ ಹಾಡು ಹೇಳೋದನ್ನ ಕೇಳೋದು. ಜೊತೆಗೆ ರಂಜದ ಹೂ ತಂದಿದಾರಲ್ಲ ಇವರು, ಮರದಿಂದ ಕೆಳಗ್ ಬಿದ್ದವನ್ ಬೇಕಾದಷ್ಟು ನಕ್ಷತ್ರಾಕಾರದ ಹೂಗಳನ್ನ ಆರಿಸ್ಕೊಂಡು, ಬಾಳೆ ನಾರು, ಅದಕ್ಕೆ ಬಾಳೆಯ ನಾರಿನಿಂದ ಪೋಣಿಸ್ಕೊಂತ ದೊಡ್ಡದಾಗ ಕಟ್ಕೊಂತ ಹೋಗೋದು. ಜೊತೆಗೆ ಕೃಷ್ಣಪ್ಪಯ್ಯ ಮೇಷ್ಟ್ರು ಯಾವಾಗ ಬರ್ತಾರಪ್ಪ ದೇವ್ರೇ ಅಂತ ಕಾದ್ಕೊಂತಿರೋದು. ಆದ್ರೂ ಮನಸ್ಸಿನಾಗ ಒಂದು, ಇವತ್ ಮೇಷ್ಟ್ರು ಬರೋದ್ ಬೇಡ, ಇವತ್ ಮೇಷ್ಟ್ರಿಗೆ ಜ್ವರ ಬಂದ್ರೆ ಹೆಂಗೋ ಮೇಷ್ಟ್ರು ಬರಲ್ಲ ಅಂತ, ಇವತ್ ಮೇಷ್ಟ್ರಿಗೆ ಜ್ವರ ಬರ್ಲಪ್ಪ ದೇವ್ರೇ ಅಂತ ಮನಸ್ಸಿನಾಗ ಪ್ರಾರ್ಥಿಸೋದು. ಇದು ಇವರ ಬಾಲ್ಯದ ಪುನರಾವರ್ತಿತ ದೈನಿಕ. ದಿನ ಇದೆ. ಮರುದಿನ ಎದ್ದಳದು, ತಿರ್ಗಾಡಿವಿಗೆ ಹೋಗೋದು, ರಂಜದ ಹೂ ತರೋದು, ಕೇದಿಗೆ ಅರಳೆತೆ ಇಲ್ಲ ನೋಡೋದು, ಆಗ ಗೂಡ್ನಾಗಿರ ಮೊಟ್ಟೆ ಮರಿಯಾಗೈತೆ ಇಲ್ಲ ನೋಡೋದು, ಅದ್ರ ನಂತರ ಹೂ ಕಟ್ಟೋದು, ಹೂ ಕಟ್ಟಿದ್ಮೇಲೆ ಮತ್ತೆ ಅಮ್ಮ ಹಾಡು ಹೇಳೋದು ಕೇಳೋದು, ಅಜ್ಜನಿಗೆ ದೂರ್ವೆ ಕೊಡೋದು, ಮೇಷ್ಟ್ರಿಗೆ ಜ್ವರ ಬರ್ಲಿ ಅನ್ನೋದು. ಇವೇ ಮಾಮೂಲಿನ ಕೆಲಸ ಇವ್ರಿಗೆ. ಕೆರೆಕೊಪ್ಪದಲ್ಲಿ ನಮಗೆಲ್ಲ ಚರಟದ ಕಾಫಿ. ಆದರೆ ಕೆಲವು ಸಾರಿ ಅಜ್ಜಯ್ಯನಿಗೆ, ನನ್ನ ತಂದೆ ಶಾನಭೋಗರಿಗೆ ಮತ್ತು ಅವರ ಗೆಳೆಯರಾದ ಊರಿನ ಪಟೇಲರಿಗೆ ಮಾತ್ರ ಒರಿಜಿನಲ್ ಕಾಫಿ ಪುಡಿಯ ಕಾಫಿ ಬೀಜವನ್ನು ಆಗಲೇ ಹುರಿದು, ಆಗಲೇ ಪುಡಿ ಮಾಡಿ, ಆಗಲೇ ಕುದಿಯುವ ನೀರಿಗೆ ಬೆರೆಸಿ ಮುಚ್ಚಿಟ್ಟು ಅದರ ಗಸಿ ಇಳಿಯುವಷ್ಟು ಹೊತ್ತು ಕಾದು, ಅದಕ್ಕಾಗಿಯೇ ಇದ್ದ ಬಟ್ಟೆಗೆ ಸುರಿದು ಹಿಂಡಿ ಡಿಕಾಕ್ಷನ್ ಇಳಿಯುವಾಗ
ಕಳೆದುಕೊಂಡ ಉಷ್ಣಾಂಶವನ್ನು ಬಿಸಿ ಬಿಸಿ ಎಮ್ಮೆ ಹಾಲು ಬೆರೆಸಿ ಹದ ಮಾಡಿ ಕಾಫಿ ಮಾಡುವುದು ಸಾಮಾನ್ಯವಾಗಿತ್ತು. ಹೇಳ್ತಾರೆ ಈಗ ಹೆಂಗೆ ಕೆರೆ ಕೊಪ್ಪದಾಗಿದ್ದಾಗಲದು ಮತ್ತೆ ಅಲ್ಲೇ ಕೆರೆ ಕೊಪ್ಪದಾಗಳ ಘಟನೆನೇ ಹೇಳ್ತಾ ಹೋಗ್ತಿದಾರಲ್ಲ ಜಾಸ್ತಿ. ಅವರ ಅಮ್ಮನ ಊರಿಂದು ಕೆರೆ ಕೊಪ್ಪೆ ಅಲ್ಲಿರೋ ಊರಿಂದು. ಅಲ್ಲಿ ಚರಟದ, ನಮಗೆಲ್ಲ ಚರಟದ ಕಾಫಿ. ಚರಟದ ಕಾಫಿ ಅಂದ್ರೆ ಏನು? ಕಾಫಿ ಪುಡಿನ ಒಂದ್ಸರಿ ಅದನ್ನ ಕಾಫಿ ಬೀಜವನ್ನ ಉರಿಬೇಕು. ಅದನ್ನ ಮುಂದೆ ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಚರಟದ ಕಾಫಿ ಅಂದ್ರೆ ಕೆಲವು ಸಾರಿ ಅಜ್ಜಯ್ಯನಿಗೆ, ತಂದೆಗೆ, ಶಾನ್ಭೋಗರಿಗೆ ಇಷ್ಟಿಗೆ ಮಾತ್ರ ಆ ಅಜ್ಜಯ್ಯಗೆ, ಆಮೇಲೆ ಇವ್ರ ತಂದೆ ಶಾನ್ಭೋಗರು, ತಂದೆಗೆ ಮತ್ತು ಅವ್ರ ಫ್ರೆಂಡ್ ಒಬ್ರಿದ್ರು ಗೆಳೆಯರು ಪಟೇಲ್ರಿಗೆ, ಇವ್ರ ಮೂವರಿಗೆ ಒರಿಜಿನಲ್ ಕಾಫಿ. ಒರಿಜಿನಲ್ ಕಾಫಿ ಯಾರ್ಯಾರಿಗೆ? ಪಟೇಲ್ರಿಗೆ, ಶಾನ್ಭೋಗರಿಗೆ, ಇವ್ರ ಅಪ್ಪನಿಗೆ ಮತ್ತು ಅಜ್ಜಯ್ಯಗೆ. ಇವ್ರಿಗೆ ಒರಿಜಿನಲ್ ಕಾಫಿ ಪುಡಿ. ಒರಿಜಿನಲ್ ಕಾಫಿ ಅಂದ್ರೆ ಹೆಂಗೆ? ಕಾಫಿ ಬೀಜನ ಅವಾಗ್ಲೇ ಹುರಿದದ್ದು ಕಾಫಿ ಬೀಜನ ಅಲ್ಲೇ ಪುಡಿ ಮಾಡಿ, ಆಗ ಅದೇ ಪುಡಿನ ಕುದಿಯಂತ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಮುಚ್ಚಿಟ್ಟು ಅದ್ರಾಗಿರೋ ಗಸಿ ಬರುತ್ತಲ್ಲ, ಇಳಿಯೋವಷ್ಟ ಹೊತ್ತನ್ನ ಕಾದು ಆ ಕಾಫಿ ಸೋಸೋದಕ್ಕಾಗಿನೇ ಒಂದು ಬಟ್ಟೆ ಮಾಡಿರ್ತಾರೆ, ಆ ಬಟ್ಟೆಗೆ ಅದನ್ನ ಹಾಕಿ ಎಲ್ಲ ಹಿಂಡಿ ಬಿಡೋದು. ಹಿಂಡಿ ಆ ಡಿಕಾಕ್ಷನ್ ಇಳಿಬೇಕಾದ್ರೆ ಸ್ವಲ್ಪ ಬಿಸಿ ಕಡಿಮೆ ಆಗಿರುತ್ತಲ್ಲ, ಆ ಬಿಸಿ ಕಡಿಮೆ ಆಗಿರೋದಕ್ಕೆ ಬಿಸಿ ಹಾಲನ್ನ ಬೆರೆಸಿದ್ರೆ ಮತ್ತೆ ಒರಿಜಿನಲ್ ಕಾಫಿ ಆಗ್ಬಿಡ್ತಾ ಇತ್ತು. ಈ ಕಾಫಿ, ಒರಿಜಿನಲ್ ಕಾಫಿ ಯಾರ್ಯಾರಿಗೆ ಕೊಡ್ತಾ ಇದ್ರು? ತಂದೆಗೆ, ಅಜ್ಜಯ್ಯಗೆ, ತಂದೆ ಸ್ನೇಹಿತರು ಪಟೇಲ್ರಿಗೆ. ಮತ್ತೆ ಇವರಿಗೆ ಉಳಿದವ್ರಿಗೆ ಚರಟದ ಕಾಫಿ. ಅಮ್ಮನಿಗೆ, ಅನಂತಮೂರ್ತಿ ಅವರಿಗೆ ಚರಟದ ಕಾಫಿ. ನೋಡ್ರಿ, ಅಲ್ಲ ಎಂತ ನ್ಯಾಯನಪ್ಪ. ಕಾಫಿ ಮಾಡಿಕೊಟ್ಟರಿಗೆ ಚರಟದ ಕಾಫಿ, ಕಾಫಿ ಕುಡಿಯರಿಗೆ ಒರಿಜಿನಲ್ ಕಾಫಿ. ಹೇಗಿತ್ತು ಅವತ್ತಿನ ಪರಿಸ್ಥಿತಿ? ಹೆಣ್ಮಕ್ಳು ಅವಾಗ್ಲೂ ಅದಕ್ಕೂ ಹೊಂದ್ಕೊಂಡಿದ್ರು. ನಮಗೆ ಸಿಕ್ಕಿದ್ದೇ ಸಾಕು ಅಂತ. ಚರಟ ಅಂದ್ರೆ ಇವ್ರು ಕಾಫಿ ಬಟ್ಟೆಗೆ ಹಾಕಿ ಸೋಸಿರ್ತಾರಲ್ಲ, ಪುಡಿ ಉಳಿದಿರುತ್ತಲ್ಲ, ಅದ್ರಾಗ ಇನ್ನೊಂದ್ಸರಿ ಕುದಿಸ್ಕೊಂಡು ಕಾಫಿ ಮಾಡ್ಕೊಳ್ಳೋದು, ಅದು ಚರಟದ ಕಾಫಿ. ವೇಸ್ಟ್ ನಿಂದ ಕಾಫಿ ಮಾಡ್ಕೊಳ್ಳೋದು. ಒಂದ್ಸರಿ ಉಪಯೋಗಿಸಿದ ಕಾಫಿ ಬೀಜದ ಪುಡಿಯನ್ನ ಬಳಸಿ ಇನ್ನೊಂದ್ಸರಿ ಕಾಫಿ ಮಾಡಿದ್ರೆ ಅದು ಚರಟದ ಕಾಫಿ. ಆ ಚರಟದ ಕಾಫಿ ಅಮ್ಮನಿಗೆ, ಅನಂತಮೂರ್ತಿ ಅವರಿಗೆ ಅಥವಾ ಇನ್ಯಾರಾದ್ರೂ ಮನೆಗೆ ಇದ್ರೆ ಇದು ಆಗ್ತಿತ್ತು ಅವ್ರ ಮನೆಯಲ್ಲಿ. ಒರಿಜಿನಲ್ ಕಾಫಿ ಇತ್ತು, ಚರಟದ ಕಾಫಿ ಇತ್ತು. ಇವ್ರಿಗೆ ಚರಟದ ಕಾಫಿನೇ ಕುಡ್ಕೊಳ್ತಿದ್ರು. ಯಾವ್ದೋ ಸಿಕ್ಕದ್ದೇ ಸಾಕು ಅಂತ ಲೇಖಕರಿಗೂ ಕೂಡ ಯಾವ್ದೋ ಒಂದು ಸಿಗುತ್ತಲ್ಲ ಸಾಕತ್ಲಾಗೆ ಅಂತ. ಈ ಕಾಫಿಯನ್ನು ಫಳಫಳ ಹೊಳೆಯುವ ಒಂದು ಹಿತ್ತಾಳೆ ಲೋಟದಿಂದ ಇನ್ನೊಂದು ಲೋಟಕ್ಕೆ ನೊರೆ ಬರುವಂತೆ ಎತ್ತರದಿಂದ ಹಲವು ಸಾರಿ ಹುಯ್ದು ಕುಡಿಯಲು ಅಗತ್ಯವಾದ ಬಿಸಿಗದನ್ನು ಇಳಿಸಿ ಸೆರಗು ಮುಚ್ಚಿದ ಕೈಯ ಮೇಲೆ ಅದನ್ನು ಇಟ್ಟುಕೊಂಡು ಹಸನ್ಮುಖಿಯಾಗಿ ಅಮ್ಮ ಕುಡಿಯಲು ಕೊಡುತ್ತಿದ್ದರು. ಮಕ್ಕಳಿಗೂ ನನಗೂ ಎಲ್ಲೋ ಒಂದೊಂದು ಸಾರಿ ಈ ಕಾಫಿಯ ಪುಣ್ಯ ಸಿಗುತ್ತಿತ್ತು. ನಿತ್ಯ ಈ ಕಾಫಿಯ ಘಮಘಮದ ವಾಸನೆಯನ್ನು ಕೊಂಚವಾದರೂ ಉಳಿಸಿಕೊಂಡ ಅದರ ಚರಟ ಕುದಿಸಿ ಮಾಡಿದ ಕಾಫಿಯ ಸೇವನೆ ನಮಗೆ ಇವೆಲ್ಲದರ ತಯಾರಿಯೂ ನೆನಪಾಗುತ್ತದೆ. ಕಾಫಿ ಬೀಜವನ್ನು ಬ್ಯಾರಿಯೊಬ್ಬರು ತಿಂಗಳಿಗೊಮ್ಮೆ ನಮಗೆ ತಂದು ಕೊಡುತ್ತಿದ್ದರು. ಈ ವಿಶೇಷ ಪದಾರ್ಥಗಳೆಲ್ಲವನ್ನು ಕಡವಾಗಿ ನಾವು ಪಡೆಯುವುದು ವರ್ಷಕ್ಕೊಮ್ಮೆ. ಅಂದರೆ ದೀಪಾವಳಿಯಿಂದ ಇನ್ನೊಂದು ದೀಪಾವಳಿಗೆ, ಯುಗಾದಿಯಿಂದ ಇನ್ನೊಂದು ಯುಗಾದಿಗೆ, ಗೌರಿ ಹಬ್ಬದಿಂದ ಇನ್ನೊಂದು ಗೌರಿ ಹಬ್ಬದವರೆಗೆ ಈ ಕಡದ ಅವಧಿ. ಈ ಕಾಫಿನ ಮಾಡಿದರಲ್ಲ, ಈಗ ಅಮ್ಮ ಮಾಡಿದರಲ್ಲ ಕಾಫಿನ, ಅವಾಗಲೇ ಕಾಫಿ ಬೀಜನ ಅದನ್ನ ಹುರಿದು ಬಿಟ್ಟು ಅವಾಗಲೇ ಪುಡಿ ಮಾಡಿ ಅವಾಗಲೇ ಬಿಸಿ ನೀರಾಗಿ ಬೇಯಿಸಿ ಅದಕ್ಕಾಗೆ ಇರೋಂಥ ಒಂದು ಬಟ್ಟೆಯಲ್ಲಿ ಹಾಕಿ ಸೋಸಿ ಆಮೇಲೆ ಅದಕ್ಕೆ ಬಿಸಿ ಬಿಸಿ ಹಾಲನ್ನ ಬೆರೆಸಿ, ಅದು ಸ್ವಲ್ಪ ತಣ್ಣಗಾಗಿದ್ರೆ ಬಿಸಿ ಹಾಲನ್ನ ಅದಕ್ಕೆ ಬೆರೆಸಿ ಆಮೇಲೆ ಪಳಪಳ ಅಂತ ಹೊಳೆಯಂತ ಹಿತ್ತಾಳೆ ಲೋಟದಾಗೆ ಅದನ್ನ ಮೇಲಿಂದ ಕೆಳಗೊಯ್ಯೋದು, ಕೆಳಗಿಂದ ಮೇಲೊಯ್ಯೋದು. ನೊರೆ ಬರಬೇಕಲ್ಲ ಅದ್ರ ತುಂಬಾನ, ಅಂದ್ರೆ ಇವು ಎಲ್ಲ ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಅಂತ ಬರುವಂತೆ ಎತ್ತರದಿಂದ ಹಲವು ಸಾರಿ ಹುಯ್ದು ಕುಡಿಯೋದಕ್ಕೆ ಒಂದು ಹದವಾದ ಬಿಸಿ ಎಷ್ಟು ಬೇಕೋ ಅಷ್ಟಕ್ಕೆ ಅದನ್ನ ಇಳಿಸ್ಕೊಂಡು ಸೆರಗು ಮುಚ್ಚಿದ ಕೈ ಮೇಲೆ ಅದನ್ನ ಇಟ್ಕೊಂಡು, ಹಿಂಗೆ ಸೆರಗು ಮುಚ್ಕೊಂಡು ಆ ಕೈ ಮೇಲೆ ಅದನ್ನ ಇಟ್ಕೊಂಡು, ಯಾಕಂದ್ರೆ ಕೈ ಸುಡ್ತಿರ್ತಾರಲ್ಲ, ಕೈ ಸುಡ್ತಿರುತ್ತೆ ಹಿತ್ತಾಳೆ ಲೋಟ ಅಂದ್ಮೇಲೆ, ಅದನ್ನ ಕೈ ಮೇಲೆ ಸೆರಗು ಹಾಕೊಂಡು ಸೆರಗಿನ ಮೇಲೆ ಅದನ್ನ ಇಟ್ಕೊಂಡು ಅಮ್ಮ ಒಳ್ಳೆ ಹಸನ್ಮುಖಿಯಾಗಿ ನಗನಗ್ತಾ ಬಂದು ಶಾನ್ಭೋಗ್ರಿದ್ರಲ್ಲ ಅಪ್ಪನಿಗೆ ಕೊಡೋದು, ಅಜ್ಜಯ್ಯಗೆ ಕೊಡೋದು, ಪಟೇಲ್ರಿಗೆ ಕೊಡೋದು, ನಗ್ನಗ್ತಾ ಅವ್ರಿಗೆ ಕೊಡೋದು, ಒಳಗ್ ಬಂದು ಚರಾಟದಿಂದ ಇವ್ರು ಕುಡಿಯೋದು. ಎಂತ ಕಾಲ ಕೊಡ್ತಿದ್ರು.
ಮಕ್ಕಳಿಗೂ ನನಗೂ ಎಲ್ಲೋ ಒಂದೊಂದು ಸಾರಿ ಈ ಕಾಫಿಯ ಪುಣ್ಯ ಸಿಕ್ತಿತ್ತು. ಅದನ್ನ ಎಷ್ಟು ಖುಷಿಯಾಗಿ ಹೇಳಿ ಕೇಳ್ತಾರೆ ನೋಡ್ರಿ. ನಮಗೂ ಒಂದೊಂದು ಸಾರಿ ಸಿಕ್ತಿತ್ತು ಪುಣ್ಯ, ಮಕ್ಕಳಿಗೂ ಸಿಕ್ತಿತ್ತು, ಅಮ್ಮನಿಗೂ ಸಿಕ್ತಿತ್ತು, ನನಗೂ ಸಿಕ್ತಿತ್ತು. ಎಲ್ಲೋ ಒಂದೊಂದು ಸಾರಿ ಅಪರೂಪ. ದಿನ ಅವ್ರ ಮೂವರಿಗಂತೂ ಗ್ಯಾರಂಟಿ ಅಂತ. ನಿತ್ಯ ಈ ಕಾಫಿಯ ಘಮಘಮದ ವಾಸನೆಯನ್ನು ಕೊಂಚವಾದರೂ ಉಳಿಸಿಕೊಂಡ, ಅದರ ಚರಟ ಕುದಿಸಿ ಮಾಡಿದ ಕಾಫಿಯ ಸೇವನೆ ನಮಗೆ ಪ್ರತಿದಿನ ಏನಾಗ್ತಿತ್ತು. ಅದನ್ನ ಅಮ್ಮನೂ ಜಾಣೆನೆ ಪೂರ್ತಿ ಹಿಂಡ್ತಾ ಇರ್ಲಿಲ್ಲ, ಸ್ವಲ್ಪ ಉಳಿಸ್ಕೊಳ್ತಿದ್ರು. ಪಾಪ ಮಕ್ಕಳಲ್ಲ, ಮಕ್ಕಳಿಗೂ ಬೇಕು ಅಂತ ಒಂದ್ ಸ್ವಲ್ಪ ಅದರ ಘಮಘಮ ಅನ್ನೋ ವಾಸನೆ ಒಂಚೂರು ಉಳಿಸ್ಕೊಂಡು ಅದನ್ನ ಇನ್ನೊಂದ್ಸರಿ ಬೇಯಿಸಿ ಆ ಚರಟನ ಮತ್ತೆ ಮಕ್ಕಳಿಗೆ ತನಗೆ ಆ ಕಾಫಿ ದಿನನಿತ್ಯ. ಅವ್ರಿಗೆ ಒರಿಜಿನಲ್ ಕಾಫಿ, ಇವ್ರಿಗೆ ಚರಟದ ಕಾಫಿ. ಇದು ದಿನನಿತ್ಯ ನಡೀತಾನೆ ಇತ್ತು. ಅದೆಲ್ಲ ಇವಾಗ ನನಗೆ ನೆನಪಾಗುತ್ತೆ ಅಂತಾರೆ. ಇವಾಗ ಅನಂತ ಮೂರ್ತಿ ಅವ್ರು ಕೇಳಿದ್ರೆ ಎಷ್ಟು ಕಾಫಿ ತಂದು ಕೊಡ್ತಿದ್ರು, ಒಂದು ಡ್ರಮ್ ತಂದು ಕೊಡ್ತಿದ್ರಲ್ಲ. ಆದ್ರೆ ಆ ಬಾಲ್ಯದ ದಿನಗಳು, ಚರಟದ ಕಾಫಿ ರುಚಿನೇ ಒಂಥರ, ಒರಿಜಿನಲ್ ಕಾಫಿ ಸಿಕ್ಬಿಟ್ರೆ ಅಮೃತ ಕುಡಿದಷ್ಟು ಖುಷಿ, ಅದೆಲ್ಲ ನನಗೆ ನೆನಪಾಗ್ತಾ ಇದೆ ಅಂತ. ಅದು ಹೇಗ್ ತಯಾರು ಮಾಡ್ತಿದ್ರು ಅದೆಲ್ಲ ನನ್ನ ನೆನಪಿಗೆ ಬರ್ತಾ ಇದೆ. ಕಾಫಿ ಬೀಜನ ಮತ್ತೆ ಎಲ್ಲಿಂದ ತರ್ತಿದ್ರು ಇವರು? ಒಬ್ರು ಬ್ಯಾರಿ ಅಂತ ಒಬ್ಬ ವ್ಯಕ್ತಿ, ಅವರು ಈ ಎಲ್ಲ ವಿಶೇಷ ಪದಾರ್ಥಗಳನ್ನ ತಂದು ಕಡವಾಗಿ ಕೊಡ್ತಾ ಇದ್ರು. ಕಡ, 1 ವರ್ಷಕ್ಕೆ ಕಡ. ಈ ವರ್ಷ ಕೊಟ್ಟೋಗಿ ಮುಂದಿನ ವರ್ಷ ಅದಕ್ಕೆ ದುಡ್ಡು ಅಥವಾ ಬದಲಿನೋ ತಗೋಬೇಕು. ಎಲ್ಲಿಂದ ಕಡ ಅಂದ್ರೆ ಎಷ್ಟು ದಿವಸ? 1 ವರ್ಷ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೆನ? ಈ ವರ್ಷ ದೀಪಾವಳಿಗೆ ಇಸ್ಕೊಂಡ್ರೆ ಮುಂದಿನ ವರ್ಷ ದೀಪಾವಳಿಗೆ ವಾಪಸ್ ಕೊಡೋದು ದುಡ್ಡು ಅಥವಾ ಬೇರೆ ದವಸ ಧಾನ್ಯನ. ಯುಗಾದಿಗೆ ತಗೊಂಡ್ರೆ ಮತ್ತೆ ಯುಗಾದಿಗೆ, ಗೌರಿ ಹಬ್ಬಕ್ಕೆ ತಗೊಂಡ್ರೆ ಮತ್ತೆ ಗೌರಿ ಹಬ್ಬಕ್ಕೆ. ಇದು ಕಡದ ಅವಧಿ ಅವ್ರಿಗೆ. ನಾವು ಬೆಳೆದ ಅಡಕೆಯನ್ನು, ಭತ್ತವನ್ನು ಬದಲಿಗೆ ಕೊಟ್ಟು ಕಡವನ್ನು ತೀರಿಸುತ್ತಿದ್ದರು. ಜರಿ ಟೋಪಿ ತೊಟ್ಟ ಬ್ಯಾರಿ ಬಂದಾಗಲೆಲ್ಲ ನಮಗೆ ಸಕ್ಕರೆಯಿಂದ ಮಾಡಿದ ಮಿಠಾಯಿ ಪುಕ್ಕಟೆ ಸಿಗುತ್ತಿತ್ತು. ನನ್ನ ಭಯ ನಿವಾರಣೆಗೆಂದು ಎಂದೋ ಒಮ್ಮೆ ಕರಡಿ ಆಡಿಸುವವನು ತಂದ ಕಡುಗಪ್ಪು ಕರಡಿ ಮೇಲೆ ನನ್ನನ್ನು ಕೂರಿಸಿ ಅಂಗಳ ಸುತ್ತಿಸಿದ್ದೂ ನೆನಪಿದೆ. ಮತ್ತೆ ಈಗ ಅವ್ರಿಗೆ ತಗೊಂಡಿರ್ತಾರೆ, ಕಾಫಿ ಬೀಜ ತಗೊಂಡಿರ್ತಾರೆ ಬ್ಯಾರಿ ಹತ್ರ ಯುಗಾದಿಯಿಂದ ಯುಗಾದಿಗೆ, ಗೌರಿ ಹಬ್ಬದಿಂದ ಗೌರಿ ಹಬ್ಬಕ್ಕೆ, ಈ ತರ ಆಯ್ತಲ್ಲ. ಆಗ ಅವನು ಆ ಟೈಮಿಗೆ ಸರಿಯಾಗಿ ಬರ್ತಾ ಇದ್ದ. ಬಂದ ಮೇಲೆ ಅದಕ್ಕೆ ಕಾಫಿ ಬೀಜಕ್ಕೆ ಅಥವಾ ಇನ್ನೇನೇನೋ ತಗೊಂಡಿರ್ತಾರೆ ಕಡ, ಅದಕ್ಕೆ ವಾಪಸ್ ಏನ್ ಕೊಡ್ಬೇಕು? ಇವ್ರು ಬೆಳೆದಿರೋ ಅಡಿಕೆನೋ ಅಥವಾ ಇವ್ರು ಆಗ್ಲೇ ಬೆಳೆದಿರೋ ಭತ್ತನೋ ಅದ್ರ ಬದಲಿಗೆ ಕೊಡ್ಬೇಕಾಗಿತ್ತು. ಕೊಟ್ಟು ಆ ಕಡ, ಆ ಸಾಲ, ಆ ಕಡವನ್ನ ತೀರಿಸ್ತಾ ಇದ್ರು. ಆ ಜರಿ ಟೋಪಿ ತೊಟ್ಕೊಂಡಿರೋಂಥ ಬ್ಯಾರಿ, ಜರಿ ಟೋಪಿ ಜರ್ತಾರದಿಂದ ನೇಯ್ದಂತ ಒಂದು ಟೋಪಿ ಹಾಕೊಂಡು ಅವನು ಬ್ಯಾರಿ ಬರ್ತಾ ಇದ್ದ. ಆ ಬ್ಯಾರಿ ಬಂದ ಅಂದ್ರೆ ಸಾಕು, ಇವ್ರಿಗೆಲ್ಲ ಸಕ್ಕರೆಯಿಂದ ಮಾಡಿದ ಮಿಠಾಯಿ ಸಿಗ್ತಾ ಇತ್ತು. ಅವನ ಸಕ್ಕರೆ ಮಿಠಾಯಿ ಜೊತೆಗೇನೆ ಬರ್ತಿದ್ದ ಇವರು ಹುಡುಗರಿಗೆಲ್ಲ ಕೊಡೋದಕ್ಕೆ. ಖುಷಿ. ಹುಡುಗರಿಗೆ ಕೊಟ್ಬಿಟ್ರೆ ದೊಡ್ಡರ ಜೊತೆಗೆ ವ್ಯಾಪಾರ ಆಗುತ್ತಲ್ಲ, ಬಹಳ ವ್ಯಾಪಾರ ಆಗುತ್ತೆ. ಅದಕ್ಕಾಗಿನೇ ಇವ್ರನ್ನು ಓಲೈಸೋದಕ್ಕೆ ಮಿಠಾಯಿಯನ್ನ ತರ್ತಿದ್ದ. ಇದು ಬಿಸಿನೆಸ್ ಟೆಕ್ನಿಕ್. ಪುಕ್ಕಟೆ ಸಕ್ಕರೆ ಮಿಠಾಯಿ ಸಿಕ್ತಿತ್ತು, ಇವ್ರಿಗೆ ತಿಂದು ಖುಷಿಯೋ ಖುಷಿ. ಈಗ ಈ ಲೇಖಕರಿಗೆ ಅವಾಗ ಭಯ ಆಗ್ತಿತ್ತಲ್ಲ, ಅಲ್ಲಿ ಹುಲಿ ಅಂದ್ರೆ ಭಯ, ಸಿಂಹ ಅಂದ್ರೆ ಭಯ, ಈ ಭಯ ಇತ್ತಲ್ಲ. ಭಯ ಹೋಗ್ಲಾಡ್ಸೋದಕ್ಕೆ ಅಂತ ಮೊದ್ಲೆಲ್ಲ ಏನೇನೋ ಮಾಡ್ತಿದ್ರು. ಲೇಖಕರಿಗೂ ಅದನ್ನೇ ಮಾಡಿದ್ದಾರೆ ಯು ಆರ್ ಅನಂತಮೂರ್ತಿ ಅವ್ರಿಗೆ. ಏನಂತ? ಕಡುಗಪ್ಪು ಕರಡಿ ಆಡ್ಸೋನು ಬಂದ್ರೆ, ಕರಡಿ ಆಡ್ಸೋನ್ ಬರ್ತಾ ಇದ್ರು ಅವಾಗೆಲ್ಲ. ಊರೂರಿಗೆಲ್ಲ ಕರಡಿ ಆಡ್ಸೋರು ಬರ್ತಾ ಇದ್ರು, ಕರಡಿ ಜೊತೆ ಕುಸ್ತಿ ಆಡಿಸ್ತಾ ಇದ್ರು, ಕರಡಿ ಕೂಟ ನಟನೇನೂ ಮಾಡಿಸ್ತಾ ಇದ್ರು. ಆ ಕರಡಿ ಆಡ್ಸೋನು ಬಂದ್ರೆ ಆ ಸಂಪೂರ್ಣ ಕಪ್ಪು ಕರಡಿ ಮೇಲೆ ಮಕ್ಕಳನ್ನ ಕುಂದ್ರಿಸ್ತಾ ಇದ್ರು. ಕರಡಿ ಮೇಲೆ ಮಕ್ಕಳನ್ನ ಕುಂದ್ರಿಸಿದ್ರೆ ಭಯ ಆಗಲ್ಲ, ಇವ್ರಿಗೆ ಅಂಜಿಕೆ ಹೋಗಿಬಿಡುತ್ತೆ ಅಂತ ಹೇಳಿ ಇವನ್ ಅನಂತಮೂರ್ತಿ ಅವರನ್ನ ಆ ಕಪ್ಪು ಕರಡಿ ಮೇಲೆ ಕುಂದ್ರಿಸಿ ಅಂಗಳ ಸೂತ 1-2-3 ರೌಂಡ್ ಹಾಕಿಸ್ಕೊಂಡು ಬರುತ್ತೆ. ಇದು ನೆನಪಿದೆ ನನಗೆ, ಮಕ್ಕಳಾಟ ಅವಾಗ ಇದು ನೆನಪಿದೆ. ಒಂದೊಂದನ್ನೇ ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಕೈಯಲ್ಲಿ ಕಾಸಾಡದ ಆ ಕಾಲದಲ್ಲಿ ಹಲವು ಸಾರಿ ಮನೆಯಲ್ಲಿ ಎಲ್ಲರಿಗೂ ಕಾಫಿ ಮಾಡುವಷ್ಟು ಅನುಕೂಲ ಇರುತ್ತಿರಲಿಲ್ಲ. ಕೆಲವೊಮ್ಮೆ ಅಮ್ಮ ಸ್ವಲ್ಪ ಕಾಫಿ ಪುಡಿಯಲ್ಲಿ 1 ಲೋಟ ಕಾಫಿ ಮಾಡಿ ಅಪ್ಪನಿಗೆ ಕೊಟ್ಟು ಆ ಕಾಫಿ ಮಾಡಿದ ಚರಟದಲ್ಲಿ ನನಗೆ, ತನಗೆ ಮತ್ತು ನನ್ನ ಅಜ್ಜನಿಗೆ ಕೊಡುತ್ತಿದ್ದರು. ಅಜ್ಜ ಮನೆಗೆ ಹಿರಿಯರಾದ್ದರಿಂದ ನನಗೆ ಚರಟದಲ್ಲಿ ಕಾಫಿಯೋ ಅಂತ ಕೇಳಿದ್ದಿದೆ. ಏನಾಗ್ತಿತ್ತು ಅವಾಗಿನ ಕಾಲನೇ ಹಾಗೆ. ಕೈಯಲ್ಲಿ ಕಾಸಾಡದ ಆ ಕಾಲ, ಕೈಯಲ್ಲಿ ಕಾಸಿರ್ಲಿಲ್ಲ, ದುಡ್ಡಿಲ್ಲ, ಅಷ್ಟೊಂದು ದುಡ್ಡು ಇಲ್ದಂತ ಆ ಕಾಲದಲ್ಲಿ ಅನೇಕ ಸಲ ಎಲ್ಲರಿಗೂ ಕಾಫಿ ಮಾಡಿಕೊಡಕ್ ಆಗ್ತಾ ಇರ್ಲಿಲ್ಲ. ಅಷ್ಟು ಕಾಫಿ ಬೀಜ ಇರ್ಲಿಲ್ಲ, ಅಷ್ಟು ಕಾಫಿ ಬೀಜ ಕೊಂಡ್ಕೊಳ್ಳೋಕೆ ಸಾಮರ್ಥ್ಯ ಇರ್ಲಿಲ್ಲ. ಅದಕ್ಕೆ ಏನ್ ಮಾಡ್ತಿದ್ರು, ಅಮ್ಮ ಒಂದ್ ಸ್ವಲ್ಪ ಕಾಫಿ ಪುಡಿಯಲ್ಲಿ
ಅಪ್ಪನಿಗೆ ಮಾಡಿಕೊಡ್ತಾ ಇದ್ರು ಒರಿಜಿನಲ್ ಕಾಫಿ. ಅದ್ರಾಗೆ ಉಳಿದು ಚರಟ, ಅದ್ರ ಘಮಘಮನ ಒಂದ್ ಸ್ವಲ್ಪ ಉಳಿಸಿಕೊಂಡಿರ್ತಿದ್ಲಲ್ಲ ಅಮ್ಮ ಕೂಡ, ಅದ್ರಾಗ ಮಾಡಿದ ಕಾಫಿನ ಅಮ್ಮನಿಗೆ, ಮಕ್ಕಳಿಗೆ, ಅಜ್ಜಯ್ಯನಿಗೆ ಕೊಡ್ತಾ ಇದ್ರು. ಅಜ್ಜಯ್ಯಗೆ ಈ ಡೂಪ್ಲಿಕೇಟ್ ಕಾಫಿ ಕುಡಿದ್ರೆ ಭಾರಿ ಸಿಟ್ಟು, ಕೊಟ್ಬಿಟ್ರೆ ಅದಕ್ಕೆ ಕೇಳ್ತಿದ್ರು ಅವರು, ನನಗೆ ಚರಟದ ಕಾಫಿನಾ ಅಂತ ಕೇಳ್ತಿದ್ರು. ನನಗೆ ಚರಟದ ಕಾಫಿನ, ನಿನ್ ಗಂಡಗ್ ಮಾತ್ರ ಒರಿಜಿನಲ್ ಕಾಫಿ, ನನಗ್ ಚರಟದ ಕಾಫಿನ, ಅಂದ್ರೆ ನಾನ್ ಮನೆಗೆ ಹಿರಿಯ, ನನಗ್ ಒರಿಜಿನಲ್ ಕಾಫಿ ಬೇಕು, ನನಗ್ ಚರಟದ ಕಾಫಿ ಕೊಡ್ತೀಯಾ ಅಂತ ಕಾಮೆಂಟ್. ಪಾಪ ಮನೆ ಪರಿಸ್ಥಿತಿ ಅವ್ರಿಗೇನ್ ಗೊತ್ತು, ಮನೆ ನಿಭಾಯಿಸೋದು ಹೆಣ್ಣು ಮಕ್ಳಿಗೆ ಗೊತ್ತಿರುತ್ತೆ. ಪಾಪ ಮನೆ ನಿಭಾಯಿಸೋದಕ್ಕೆ ಏನ್ ಬೇಕೋ ಅದನ್ನ ಆಯಮ್ಮ ಮಾಡಿದರೆ. ಆದ್ರೆ ತಾತಂದು ಒಂದು ಹುಸಿ ಮುನಿಸು, ಒಂದು ಕಂಪ್ಲೇಂಟ್ ಇದ್ದೇ ಇರ್ತದೆ ಅದ್ರ ಜೊತೆಗೆ. ಮನೆಯಲ್ಲಿ ಅಜ್ಜಿಗೂ ಅಮ್ಮನಿಗೂ ಕಿರಿಕಿರಿ ಆದಾಗ ಅಜ್ಜಯ್ಯ ಸೌದೆ ತರುವ ನೆಪ ಮಾಡಿ ಕತ್ತಿ ಹಿಡಿದು ಕಾಡಿಗೆ ನಡೆದು ಬಿಡುತ್ತಿದ್ದರು. ನಾನು ಹಠ ಹಿಡಿದು ಅವರ ಜೊತೆ ಹೋಗುತ್ತಿದ್ದೆ. ಅಮ್ಮನಿಗೆ ನಾನು ಹೀಗೆ ಅಜ್ಜಯ್ಯನ ಜೊತೆ ಪಟ್ಟಾಂಗ ಮಾಡುತ್ತಾ ಅಲಿಯುವುದು ಇಷ್ಟವಾಗುತ್ತಿರಲಿಲ್ಲ. ಅಂತಹ ಸಮಯದಲ್ಲಿ ಏನೇನೋ ನೆವ ಮಾಡಿಕೊಂಡು ನಾನು ಕಾಡು ಹರಟೆಯಲ್ಲಿ ಕಾಲ ಕಳೆಯುತ್ತಾ ಅಕ್ಷರ ತಿದ್ದುತ್ತಿಲ್ಲವೆಂದು ಅಜ್ಜಯ್ಯನ ಎದುರೇ ಬೈಯುತ್ತಿದ್ದರು. ಈಗೇನಾಗ್ತದೆ, ಮನೆಯಲ್ಲಿ ಕೆಲವು ಸರಿ ಏನಾಗ್ತಿತ್ತು, ಅಜ್ಜ ಅಜ್ಜಿಗೆ ಇಬ್ಬರಿಗೂ ಜಗಳನಪ, ಅಜ್ಜಿಗೂ ಅಥವಾ ಮನೆಯಲ್ಲಿ ಇದ್ದರಿಗೆ ಇನ್ಯಾರಿಗಾದ್ರೂ ಆಗ್ಬೋದು, ಅಜ್ಜಿಗೂ ಅಮ್ಮನಿಗೂ ಇಬ್ಬರಿಗೂ ಜಗಳ ಆಗ್ಬಿಟ್ರೆ ಏನ್ ಮಾಡ್ತಿದ್ರು, ಅಜ್ಜ ಯಾರ್ ಪಾರ್ಟಿ ವಹಿಸ್ಬೇಕು, ಅಮ್ಮನ ಪಾರ್ಟಿನ ಅಜ್ಜಿ ಪಾರ್ಟಿನ, ಯಾರ್ ಪಾರ್ಟಿ ವಹಿಸ್ಬೇಕಂತ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ತಿದ್ರು, ಇಬ್ರಿಗೂ ಏನು ಹೇಳ್ದಂಗೆ ಅಜ್ಜಿಗೂ ಅಮ್ಮನಿಗೂ ಕಿರಿಕಿರಿ ಆದ್ರೆ ಆ ಮನೆ ಬಿಟ್ಟು ಸುಮ್ಮನೆ ಸೌದೆ ತರ್ತೀನಿ ಅಂತಂದು ಹೇಳಿ ಅಡವಿಗೆ ಹೋಗ್ಬಿಡರು, ಕಾಡಿಗೆ ಹೋಗ್ಬಿಡರು. ಈ ಜಗಳ ಬೇಡಪ್ಪ, ಕೇಳೋದಾಗಲ್ಲ ಅಂತ ಮನೆಗೆ ಜಗಳ ಮಾಡೋದೆ ಜಾಸ್ತಿ ಹೆಣ್ಮಕ್ಳಲ್ಲ, ಆ ಜಗಳ ನೋಡಕ್ ಆಗಲ್ಲ, ಗಂಡು ಮಕ್ಳು ಎಲ್ಲೋ ಹಾಳಾಗಿ ಹೋಗ್ಬಿಡ್ತಾರೆ, ಅಡವಿಗೋ ಪಡವಿಗೋ ಇನ್ನೇನೋ ಮಾಡಕಂತ. ಅದಕ್ಕೆ ಮನೆಯಲ್ಲಿ ಹೆಣ್ಮಕ್ಳು ಶಾಂತವಾಗಿದ್ರೆ ಇಡೀ ಮನೆ ಸ್ವರ್ಗ ಇದ್ದ ಹಾಗಿರುತ್ತೆ. ಅದನ್ನ ನಾವು ಈಗಿನಿಂದನೇ ಪ್ರಾಕ್ಟೀಸ್ ಮಾಡ್ಕೋಬೇಕು. ಮನೆಯಲ್ಲಿ ಹೆಣ್ಮಕ್ಳು ಸಮಾಧಾನವಾಗಿರ್ಬೇಕು. ಹೆಣ್ಮಕ್ಳು ಶಾಂತವಾಗಿದ್ರೆ ಗಂಡು ಮಕ್ಳನ್ನ ಕಂಟ್ರೋಲಿಗೆ ತಗೊಳ್ಳೋದು ಏನ್ ದೊಡ್ಡ ವಿಷಯ ಅಲ್ಲ, ಅದು ಅವ್ರ ಕೈಯಲ್ಲೇ ಇದೆ. ಇವರಿಬ್ಬರಿಗೂ ಜಗಳ ಆದಾಗ, ಅಜ್ಜಿಗೂ ಅಮ್ಮಗೂ ಜಗಳ ಆದ್ರೆ ಅಜ್ಜ ನಾನು ಸೌದೆ ತರ್ತೀನಿ ಅಂತ ಹೇಳಿ ಅಡವಿಗೆ ಹೋಗ್ಬಿಡರು. ಆರಾಮಾಗಿದ್ದಾಗ ಸುಮ್ಮನೆ ಇರೋರು, ಮನೆಗೆ ಜಗಳ ಆದಾಗ ಹೋಗ್ಬಿಡರು, ಕಿರಿಕಿರಿ ಆದ್ರೆ. ಲೇಖಕರು ಕೂಡ, ಅಜ್ಜ ಅಂದ್ರೆ ಲೇಖಕರಿಗೂ ಪ್ರೀತಿ, ಮನೆಗೆ ಎಲ್ಲರಿಗೂ ಅಷ್ಟೇ, ಅಜ್ಜ ಅಂದ್ರೆ ಬಹಳ ಪ್ರೀತಿ. ಅಜ್ಜನ ಜೊತೆಗೆ ನಾನು ಹೋಗ್ತೇನೆ ಅಂತ ಗಂಡು ಮಕ್ಕಳಾದ್ರೆ ಹೋಗ್ಬಿಡ್ತಾರೆ, ಗಂಡು ಮಕ್ಕಳು ಹೋಗ್ತಾರೆ, ಹೆಣ್ಣು ಹುಡುಗರು ಹೋಗ್ತಾರೆ. ಅಜ್ಜ ಅಜ್ಜಿ ಅಂದ್ರೆ ಇಬ್ರು ಬಹಳ ಪ್ರೀತಿ ಮೊಮ್ಮಕ್ಕಳಿಗೆ. ನಾನು ಅಜ್ಜನ ಜೊತೆಗೆ ಅಡವಿಗೆ ಹೋಗ್ತೀನಿ ಅಂತ ಹೋಗ್ಬಿಡೋದು. ಅಮ್ಮ ಅಜ್ಜನ ಜೊತೆ ಹಿಂಗ ಪಟ್ಟಾಂಗ ಮಾಡ್ತಾ ಅಲಿಬೇಡ, ಅಜ್ಜನ ಜೊತೆಗೆ ಹಿಂಗ ಟೈಮ್ ಅನ್ನ ವೇಸ್ಟ್ ಮಾಡ್ತಾ, ಕಾಲಹರಣ ಮಾಡ್ತಾ ಅಲಿಬೇಡ ಅಂತ ಹೇಳ್ತಿದ್ರು. ಅದು ಆಕೆಗೆ ಇಷ್ಟ ಆಗ್ತಿರ್ಲಿಲ್ಲ, ಅಮ್ಮನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಏನ್ ಮಾಡೋದು, ಇವನು ಹಠ ಹಿಡಿದು ಹೋಗ್ಬಿಡ್ತಿದ್ರಲ್ಲ ಲೇಖಕರು, ಏನು ಮಾಡಂಗಿರ್ಲಿಲ್ಲ, ಸುಮ್ಮನೆ ಇರ್ತಿದ್ರು. ಅಂತ ಸಮಯದಲ್ಲಿ ಏನೇನೋ ನೆವ ಒಂದು ಹುಡುಕಂಡು, ನೆವ ಅದು ಇದು ಹುಡುಕಂಡು ನೋಡಿ ಅವನು ಬರೆಯಂಗಿಲ್ಲ, ಎಲ್ಲ ಅಜ್ಜನ ಜೊತೆಗೆ ಹೋಗಿ ಹಾಳಾಗಿ ಹೋಗಿದ್ದಾನೆ, ಎಲ್ಲ ಅಡವಿ ಸುತ್ತಿ ಹಾಳಾಗಿ ಹೋಗಿದ್ದಾನೆ, ದಡ್ಡ ಆಗ್ಬಿಟ್ಟದಾನೆ ಅಂತ ನೆಪ ಮಾಡ್ಕೊಂಡು ಬೈಯೋದು. ಅಜ್ಜನ್ ಬೈಯಕ್ಕಾಗಲ್ಲ, ಲೇಖಕರಿಗೆ ಬೈತಾ ಹೋಗೋದು, ತನ್ನ ಮಗನಿಗೆ ಬೈತಾ ಹೋಗೋದು. ಅಜ್ಜಯ್ಯನ ಎದುರೇ ಬೈದ್ರೆ ಅಜ್ಜಯ್ಯಗೆ ಬೈದಂಗೆ ಅಲ್ವ ಅದು. ಹಾಗೆ ನೆಪ ಮಾಡ್ಕೊಂಡು ಬೈತಾ ಇದ್ರು ಅಮ್ಮ ಕೂಡ, ಯಾಕಂದ್ರೆ ತನ್ನ ಮಗನ ಭವಿಷ್ಯ ಅಲ್ವ ಅದು. ಹಾಗೆ ಇಲ್ಲಿಗೆ ಈ ಪಾಠ ಸಂಪೂರ್ಣವಾಗಿ ಮುಗಿಯುತ್ತೆ. ಪಾಠದ 2ನೇ ಭಾಗದ ಸಾರಾಂಶವನ್ನು ನೋಡ್ಬಿಡೋಣ. ಮಳೆಗಾಲದ ಆರಂಭಕ್ಕೆ ಮೊದಲೇ ಮನೆಯ ಕೆಲಸಕ್ಕೆ ಸಂಬಂಧಿಕರು, ಅಪ್ಪನ ಸ್ನೇಹಿತರು ಒಣ ಸೌದೆ, ಅಕ್ಕಿ, ಬೇಳೆ, ಜೋನಿ ಬೆಲ್ಲವನ್ನು ಸಂಗ್ರಹಿಸಲು ನೆರವಾಗುತ್ತಿದ್ದರು. ಕಾಡು ಹಲಸಿನ ಹಣ್ಣು ಕಾಯಿಯಿಂದ ಹಣ್ಣಿನ ತನಕ ಎಲ್ಲ ಹಂತದಲ್ಲೂ ಒಂದಲ್ಲ ಒಂದು ಆಹಾರ ಪದಾರ್ಥದ ತಯಾರಿಯಲ್ಲಿ ಉಪಯೋಗಕ್ಕೆ ಬರುತ್ತಿತ್ತು. ಬೇಸಿಗೆಯಲ್ಲಿ ಮಳೆಗಾಲದ ದಿನಗಳಿಗೆಂದು ಹಪ್ಪಳ, ಸಂಡಿಗೆಗಳನ್ನು ಒಣಗಿಸಿ ಇಡುತ್ತಿದ್ದರು. ನಸುಕಿನಲ್ಲಿ ಎದ್ದು ಮನೆ ಎದುರು ಅರಣ್ಯದ ಅಂಚಿನಲ್ಲಿ ಇದ್ದ ರಂಜದ ಮರವೊಂದರಿಂದ ನೆಲದ ಮೇಲೆ ಚೆಲ್ಲಿರುತ್ತಿದ್ದ ನಕ್ಷತ್ರದ ಆಕಾರದ ರಂಜದ ಹೂಗಳನ್ನು ಆರಿಸುವುದು, ದೂರ್ವೆಯನ್ನು ಹುಲ್ಲಲ್ಲಿ ಹುಡುಕಿ ಕಿತ್ತು ತರುವುದು, ಕೇದಗೆ ಅರಳಿದೆಯೇ, ಮರದ ಮೇಲಿನ ಗೂಡಲ್ಲಿ ಮೊಟ್ಟೆ ಮರಿಯಾಯಿತೆ ಎಂದು ಬಿದಿರಿನ ಸಂದಿಯಿಂದ ನಿತ್ಯ ನೋಡುವುದು ಖುಷಿಯ ಸಂಗತಿ. ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಎಂದು ಪ್ರಾರ್ಥಿಸುವುದೇ ಬಾಲ್ಯದ ದೈನಿಕವಾಗಿತ್ತು. ಕೆರೆಕೊಪ್ಪದಲ್ಲಿ ಮನೆಯವರಿಗೆ ಚರಟದ ಕಾಫಿ, ಅಜ್ಜಯ್ಯನಿಗೆ, ತಂದೆಗೆ, ಶಾನುಭೋಗರಿಗೆ ಮತ್ತು ಅವರ ಗೆಳೆಯರಾದ ಊರಿನ ಪಟೇಲರಿಗೆ ಮಾತ್ರ ಒರಿಜಿನಲ್ ಕಾಫಿ ಪುಡಿಯ ಕಾಫಿ. ಭಯ ನಿವಾರಣೆಗೆಂದು ಎಂದೋ ಒಮ್ಮೆ ಕರಡಿ ಆಡಿಸುವವನು
ತಂದ ಕಡುಕಪ್ಪು ಕರಡಿ ಮೇಲೆ ಲೇಖಕರನ್ನು ಕೂರಿಸಿ ಅಂಗಳ ಸುತ್ತಿಸಿದ್ದು ಲೇಖಕರಿಗೆ ನೆನಪಿದೆ. ಇಲ್ಲಿಗೆ ಪಾಠ ಮತ್ತು ಅದರ ಸಾರಾಂಶ ಸಂಪೂರ್ಣವಾಗಿ ಮುಗಿಯುತ್ತೆ. ಈಗ ವೀಕ್ಷಣೆಗಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು. ದಯಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಈ ವಿಡಿಯೋವನ್ನ 5-6 ಸಲ ನೋಡ್ಬಿಟ್ಟು ಪಾಠವನ್ನ ನಿಮ್ಮದಾಗಿಸ್ಕೊಳ್ಳಿ. ನಿಮ್ಮ ಶೈಕ್ಷಣಿಕ ಅಭಿವೃದ್ಧಿಯೇ ನಮ್ಮ ಗುರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ನಮಸ್ಕಾರಗಳು, ಧನ್ಯವಾದಗಳು.